ತಿನ್ನುವಾದಾಗ ತಿನ್ನೋದು ಕಲಿಸಿದ್ವಿ ಸರ್ಕಾರನೇ. ಈಗ ನಾವಂತೂ ರಾಜಕಾರಣ ನೋಡಿ ಮಾನೆಲ್ಲ ಮರ್ಯಾದಲ್ಲಿ ಏನು ತಿಂತೀವಿ ಏನು ಕುಡಿತೀವಿ ಏನು ನಮಗೆ ಇದೆ. ನಾನೇನು ಮಂತ್ರಿ ಇದ್ದೆ, ನಾನು ಇದು ಇದ್ದೆ, ಅಸೆಂಬ್ಲಿ ಭಾಳ ವಚನ ಹೇಳೋದಿದ್ದೆ ಅಂತ ಹೇಳಿ ಕಳ್ಕೊಂಡು ಆಚೆ ಶಾಲ್ಯಾಗ ತತ್ತಿ ಕೊಡ್ಬಾರ್ದಪ್ಪ ಅಂತ ನಾ ಹೇಳಿದ್ರೆ ಯಾಕೋ ನಮ್ಮ ರಿಟೈರ್ಡ್ ನಮ್ಮ ಸಾಹೇಬ್ ಬಂದಾರ, ನಮ್ಮ ಅವರೇ ದೊಡ್ಡ ಸಾಹೇಬರು ಪಾಪ ಅವ್ರ ಮನಸ್ಸಿನೇರು ಕೊಡು ಹೋಗು, ಅದು ಹೋಗಲಿ. ಚಿಕನ್ ಮಾಡಕತ್ತೆ ನಾಚಿಕೆ. ಮೊನ್ನೆ ಊರಾಗಿ ವಸತಿ ವಿಸಿಟ್ ಮಾಡಿದೆ, ಅವ್ನು ಹೇಳಿ ನಮಗೆ, ನಾನು ಟಿಫಿನ್ ಮಾಡಿಟ್ಟಿದ್ದೆ ಹೇಳಿ ಏನೇನಪ್ಪ ನಿಮಗೆ ವಾರಕ್ಕೆ 2 ದಿವಸ ಚಿಕನ್ ಕೊಡ್ತಾರೆ ಆಮೇಲೆ ಬಿಟ್ಟೆ. ನಿನ್ನ ಟಿಫಿನ್ ಬೇಡ, ನಿನ್ನ ಸುಳ್ಳಾಳೆ ಬೇಡ, ನಿನ್ನ ಮೊರಾರ್ಜಿ ವಸತಿ ಶಾಲೆ ಸ್ಥಾಪನಾ ಮಾಡಿಸಿದ ನನಗೆ ಗೌತಮ ಹೇಳಿ ಇಷ್ಟು ಹೊಲಸ ದುಡಿದ್ರು. ತಿನ್ಬಾರ್ದವ್ರು ತಿನ್ನಕ್ಕೆ ಕಲಿಸಿ ನಾವು ತಿನ್ನಕ್ಕೆ ಜಾಸ್ತಿ ತಿನ್ನಾರ ಲಿಂಗಾಯ್ತು, ಹೆಚ್ಚು ಕುಡಿಯಾರ ಲಿಂಗಾಯ್ತು. ಜಾಸ್ತಿ ತಿನ್ನಾರ ಹೆಚ್ಚು ಕುಡಿಯಾರ ಲಿಂಗಾಯ್ತು ಮಂತ್ರಿಗಳು, ಲಿಂಗಾಯ್ತು ತಿನ್ನ. ನೀವು ಯಾಕೆ ನೀವು ನಾ ಹೇಳಕತ್ತೀನಿ ಅಂದರೆ, ಎಣ್ಣೆದವ್ರು ತಿಂದ್ರೆ ನಿನ್ನೆ ತಿಂದ್ಕೊಳಪ್ಪ ಅಂತ ಬಸವಣ್ಣ ಎಲ್ಲಿ ಹೋಗ್ಬಿಡೋದು. ನಮ್ಮ ಇಲ್ಲೇ ಹೋಗೋರು ಲಿಂಗಾಯತ್ ಮಂತ್ರಿಗೆ ನಮ್ಮ ನಿಜಾನಂದ ಸ್ವಾಮಿಗಳು ನಮಗೆ ಕಾರ್ಯಕ್ರಮ ನೋಡ್ರಿ ಹೋಗೋಣ ಅಂತಂದರು. ಸರ್ ನಾನು ಅವಸರ ಕೊಡ್ತಾನೆ, ನೀವು ಯಾಕೆ ಇದು ಮಾಡಿದಪ್ಪ ಆಗ ಕೋಳಿ ಕುಶಮನ ಅಂತ ನಾನಿದೆ. ಗೋವಾಕ್ಕೆ ಹೋಗಿದ್ವಿ. ಗೋವಾಕ್ಕೆ ಹೋದ್ರೆ MLA ಟೂರ್, ನಾನು ಅದೇ ಕೇಳಿ ಟೂರ್. ಗೋವಾದಾಗ ಅಲ್ಲಿ ಏನು ಮಾಡ್ತಾರೆ ಅಂದರೆ ಆಗ ತಿಂತಾರೆ, ಮೀನ ತೆಗೆದು ಆಗ ಮಾಡಿಕೊಡ್ತಾರೆ. ಎಲ್ಲ ಲಿಂಗಾಯತ್ ಲಿಂಗಾಯತ್ ಮಂತ್ರಿಗಳು ತಿನ್ನೋದು ಮುಂದೆ ಬಂದ್ರೆ ಅಂತಾರೆ. ಏನು ಯಾರು ಹೇಳೋದು? ಏರಿಗೆ ಹೋಗಿದ್ದೇವ ನಾಜಿಗಳಿಂದ ನಿಮ್ಮ ಕಡೆಯಿಂದ ಮಾಡಿಸುವಂತ ತಿನ್ನಕತ್ತಾರ, ಮನೆಯಾಗ ಹೆಂಡ್ರ ಕಡೆಯಿಂದ ಮಾಡಿಸ್ಕೋಕತ್ತಾರ. ಅದು ನನಗೂ ಇದು ಯಾಕೆ ಹೇಳಿದಂದ್ರೆ ಊರ್ಬಾಗಿ ಹೇಳಿದೆ. ಅದರ ನಾವು ಲಿಂಗಪ್ಪ ಕಟ್ಟಪ್ಪಾಗಿ ಹಾಸ್ಟೆಲ್ ಆಗಿತ್ತು ನಮ್ಮ ಲಿಂಗಾಯತರು ಎಷ್ಟೋ ಬಂದೆ ಯಾಕೆ ಹೊಸ ತಿಂತೀವಿ ಲಿಂಗಾಯತ ಮತ್ತೆ ಆಮೇಲೆ ಎಲ್ಲ ಮುಗಿದ ಮೇಲೆ ಒಬ್ಬ ನಮ್ಮ PSP ಕಳವರ ಯಾರು ಕಳವರ ಮಗನ ಕಟ್ಕೊಂಡು ಓಡಿ ಬಂದು ಊರು ಹೆಂಗಿತ್ತು ನಮ್ಮವ್ರು ಒಬ್ಬರು ಬರಲಿಲ್ಲ. ಅವನೇ ಒಬ್ಬ ತಳವಾರ ನಮ್ಮದು ASP ಮಗನ ಕಟ್ಕೊಂಡು ಓಡಿ ಬಂದು ಇದಿಲ್ಲ ನಿಮಗೆ ಲಿಂಗಪ್ಪ ಚಚ್ಕೊಂಡ ಅವರೆಲ್ಲ ಕೊಡಿಸ್ಕೊಂಡು ಸರ್ವ ಬಾಲ್ಗಡಿ ಅಂತ ಹೇಳಿ ನಮಗೆ ತಿಳಿ ಏಸು ಮಂದಿ ಲಿಂಗಾಯತ ಕಟ್ಟಿ ಎಲ್ಲ ಜಾತಿಯರು ಕಟ್ಕೊಂಡು ಲಿಂಗಪ್ಪ ಜಾತಿ ಇದೆಯಾ ಜಾತಿ ಮಾಡಿಕೊಂಡು ಹೇಳಕತ್ತೀವಿ. ಬಸವಣ್ಣ ಏನು ಹೇಳ್ದ? ಎರಡೇ ಜಾತಿ, ಗಂಡು ಹೆಣ್ಣು ಎರಡು ಸಮ. ಇವತ್ತು ನೋಡಿದೆ ಬಸವಣ್ಣ ಇದ್ದಂತ ಒಬ್ಬ ಗಂಡಲ್ಲ ಅದ್ರ ಮೇಲೆ ಸ್ಟೇಜಿನ ಮೇಲೆ ಒಬ್ಬ ಗಂಡು ಕರೆದ ಅಡಿಗೆ ಬರೋ ಕುಂತಿರೋದು ಸಂತೋಷ. ನನಗೇನು ಅಂತ ಹೇಳಿದ್ರೆ ಯಾರು ಬಿಡಲಿ, ಈ ಸ್ವಾಮಿಗಳು ಕಟ್ಟೋದ್ರಲ್ಲಿ ನಾವು ಕಟ್ಟೋದ್ರಲ್ಲಿ ಎಲ್ಲರೂ ಬಿಡಲಿ, ಮನೆಗೆ ಹೆಣ್ಮಕ್ಳು ಕಟ್ಟೋದು ಬಿಟ್ಟರೆ ಅದನ್ನು ಅನ್ಕೊಂಡು ನಮ್ಮಲ್ಲಿ ಲಿಂಗೈತ ನನ್ನ ಬಗಲಾಗ ನನ್ನ ಕೊಳ್ಳಾಗ ಅಂದರೆ ಅದಕ್ಕೆ ನನಗೆ ಪ್ರತಿಷ್ಠಂತ ನಮ್ಮ ತಾಯಿ
ಸಾಲಿಯಿಂದ ಬಂದ್ರೆ ಇವತ್ತು ಮೇಲೆ ನೀರು ಹಾಕ್ಯಂಬ ಅಂದ್ರೆ ರೋಡ್ ಸಿಗ್ನಲ್ ಹೇಳ್ತೀನಿ ನಮ್ಮಮ್ಮ. ಆಗ ಇವತ್ತು ಏನಾಗಿದೆ ಅಂದರೆ ನಾನು ಇನ್ನೇನು ಹೇಳಿದ್ದೆ, ಸುಮ್ಮನೆ ವಾರ ಮಾಡಬೇಡಪ್ಪ ಅಂತ ನಮ್ಮ ಮಧ್ಯದಲ್ಲಿ ಹೇಳಿದ್ದೆ. ಇನ್ನೊಂದು ಕಡೆ ಶುರು ಮಾಡಿದೆ 10 ಮಂದಿ ತೆಗೆದು ಹೋಗ್ಬೇಕು ಅಂತ ಹೇಳಿದ್ದೆ. ನಮ್ಮ ನಿಜವಾದ ಸ್ವಾಮಿಗಳು ಹೇಳಿ ನಾನು ಅವ್ರು ಅಲ್ಲಿರೋವಲ್ಲ ಬಿಡ ಮತ್ತೆ ನಾನು ಹೇಳಿದ್ದವರು ನೋಡಿ ಬುದ್ಧಿ ಶುರು ಮಾಡೋಣ, ಹೋಗಿ ಅಡ್ಡಾಡೋಣ, ದಿಗಂಬರ ಕಟ್ಟೋಣ, ಯಾರು ಕಟ್ಕೊಂತಾರೆ ಅದು ಕಟ್ಸ. ಎಲ್ಲಿ ಜಾತಿ ಪಾರ್ಟಿಗಳ ಪ್ರಮಾಣ ಮಾಡಿಗಳನ್ನು ಹಸಿರು ಶಾಸ್ತ್ರ ನಿಂತದ್ಯಾ ಹೇಳಿ ನೋಡೋಣ, ಪ್ರಮಾಣವಾಗಿ ಮಾತಾಡೋಣ. ನನ್ನ ಲಿಂಗಾಯತ ಅಂತ ನಿಂತಿದೆಯಾ? ಲಿಂಗಾಯತ ಮಹಾಸಭಾ ಮೆಂಬರ್ ಆಗಿ ಉಪಜಾತಿ ಸಂಘಕ್ಕೆ ಹೋಗ್ತಿರೋದು, ಈ ಸೇವೆ ಮಹಾಸಭಾ ಮೆಂಬರ್ ಆಗ್ತಿದೆ ಉಪಜಾತಿ ಸಂಘಕ್ಕೆ ಹೋಗ್ತಿರೋದು. ಬಹುಶಃ ನಾವು ಹೋದ್ಮೇಲೆ ಅಲ್ಲಿ ಈ ಸೇವೆ ಲಿಂಗಾಯತ ಅಂತ ಹೆಸರಿಟ್ಟು ಇದೇ ಬಾಳೆಹಣ್ಣು ಸೇವೆಗಳು ಯಾಕೆ ಹೆಸರಿಟ್ಟು ಮಾಡ್ತಾರೆ ಅಂತ ಕೇಳಿದ್ರು. ಬೇಸಿಗೆ ಇಟ್ಟಿವ್ರೆ ಅಂತ ಹೇಳಿದ್ರು. ನಮ್ಮ ಬೆಳಗಾವಿ ಅಧಿವೇಶನ ನಿಮ್ಮ ಬೆಳಗಾವಿ ಪಾಠ ನಿಮಗೂ ಗೊತ್ತಿದ್ದೀತು. 3 ವರ್ಷದವರು 419 ಇವರು 5 ಮಂದಿ 20-25 ಊಟ ಬಂದಿದ್ದೀವಿ. 5 ಮಂದಿ ಬಂದ್ರ ಕೊನೆ ದಿವಸ ಬಂದ್ರಲ್ಲ ಅದನ್ನು ಕುರ್ಚಿ ಹಾಕಕ್ಕೆ ಹೋಗಿ ದಬ್ತಾರೆ ನಮ್ಮ ಸಮ ಹಾಕ್ಬಾರ್ದು. ಸೆಟ್ಟಿಗೆ ಒದರಾಡಿದ್ರು ಮಾಡಿ ಊಟದ ನಾವು. ಹಾಗೆ ನಾನು ಯಾಕೆ ಇದು ಮಾಡ್ತಂದ್ರೆ ಕನಿಷ್ಠ ಸಭಾ ಕುಡಾಕರ ಬಂದಿರಲಿಲ್ಲ ಅಂತ ಹೇಳಿ, ಮನೆ ಬಸವಣ್ಣನ ಹೆಸರು ಹೇಳಕಾರ ಬಂದಿರಲಿಲ್ಲ ಅಂತ ಹೇಳಿ. ಅದಕ್ಕೆ ಇವ್ರು ಏನು ಮಾಡಿ ಹೊಂದಾಣಿಕೆ ಮಾಡ್ದ ಹೋದ್ರೆ ನಾವು ಎರಡಾಗಿ ಬಿದ್ದಾಡ್ಕೊಂತ ಹೋದ್ರೆ ಇವತ್ತು ಬೇಡದವರು ಅದನ್ನು ಉಪಯೋಗ ಮಾಡ್ಕೊಳ್ಬೇಕಾರ. ಲಿಂಗಾಯತನ ತುಳಿದ ಒಂದು ಗುರಿ ಇವತ್ತು ಜಾತಿ ಗಣತಿ ನಡೆಯೋದಿಲ್ಲ. ಇದು ಲಿಂಗಾಯತನ ತುಳಿದ 3 ಗುರಿ. ದೇವಾಲಯದಾಗ ಭಾಳ ವರ್ಣನ ಮಾಡಿ ಹೇಳ್ತಾರೆ, ನನಗೆ ನೆನಪಿಲ್ಲ. ಅವನು ಮಾಡಿದ ಲಿಂಗಾಯತ ಮಾಡಿ ಅವತ್ತ ನಮ್ಮ ಪಾರ್ಟಿ ಒಳ್ಳೆ ಜೀವನ ಒಬ್ಬರೇ ಇದ್ರಿ ಮನೆ. ನಾವೆಲ್ಲ ಮಾತಾಡ್ಕೊಂಡು ಹೋಗಿ ಗಂಟೆಗಳು ಒಬ್ಬರ ನಾವು ಮನೆ ಕೂತಿದ್ವಿ. ಅವಾಗ ಹರ್ಮದಲ್ಲಿ ಬಂದ್ರೆ ಯಾರು ಸಪೋರ್ಟ್ ಮಾಡಲಿ, ಯಾವ ಸ್ವಾಮಿಗಳು ಬರಲಿ, ಯಾರು ಸಪೋರ್ಟ್ ಮಾಡಲಿ. ಅವಂತ ಮಾಡಿದ್ರೆ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ. ನಮ್ಗೆ ಭಾಳ ಚಿಂತರಾಗಿ ಹೋಗಿವಿ. ನಾವು ಹೇಳ್ತೀನಿ ಇವತ್ತ, ಎಲ್ಲರನ್ನೂ ಕೇಳ್ತೀನಿ ಇವತ್ತ, ಅಡಕವ್ರ ಸಭಾ ಕಾಣ್ತೀವ, ನಾಡಿಗಾರ ಸಭಾ ಕಾಣ್ತೀವ. ನನ್ನ ತಪ್ಪು ನಾನು ಹೇಳ್ಕೊಂಡು ಬರ್ತಿದ್ದೇನೆ. ಅದೈತೆ ನೀನು ದೂರ ಇಟ್ಟಿವಿ. ಹೋದ ಬಸವಣ್ಣ ದಿವಸ ನಮ್ಮರ ಬಸವಣ್ಣನ ತೇರಿ ಗೊತ್ತೈತಿ. ನಮ್ಮ ತೇರಲ್ಲಿ ನಾನು ನಮ್ಮ ಕೊಟ್ಟಿದ್ದೇವೆ ನಮ್ಮ ಕೊಟ್ಟಿದ್ದೇವೆ ನಾನು ತಿಂತೀವಿ. ಆ ಬಂದು ಸಾಕು ನಿಂತವ ಗಣಮಕ್ಳು ಬಂದು ಬಸವಣ್ಣ ಗುಡಿ ಅವ್ರು 10 ವರ್ಷ 10 ಕೊಟ್ಟವ ನಮ್ಮೊಳಗೆ ಅದೇನೆ ನಾನು ಕೂತಿದ್ದೆ. ಯಾರು ನೀವನ್ನ ನಮ್ಮ ಮಾದರಿ 10 ಇಲ್ಲಿ ನಮ್ಮ ಮಾದರಿ ನಾನು ಮಾದರವ ಅದ್ರ ಮೇಲೆ ನಮ್ಮ ಕೊಟ್ಟದಲ್ಲಿ ನೀವೇ ನೋಡ್ತಾರೆ. ಹೋದ್ರು ಮೆಚ್ಚಿದೆ. ಎಲ್ಲಿ ಹೋಗಿದಂದ್ರೆ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಕೊಟ್ಟಿರಾ? ಕೊಟ್ಟಂದ್ರೇವ ನೀವು ಹಾಗಾದ್ರೆ 3 ಮಂದಿಗೆ ನಿಮ್ಮಲ್ಲೇ ಮೊನ್ನೆ ಕೂತಿದ್ರು. ನಾನು ಹೋದೆ, ಇನ್ನು ಹಾಡು ನನ್ನ ಹೋಗ್ಬೋದು ನೋಡಿದ್ರೆ ಏನು ಹಾಡಿಲ್ಲ. ಯಾವ ಗಂಡು ಹಾಡಿದೆ ಒಂದೇ ಮಾಡಿ ನೋಡೋ ಅಂದ್ರೆ ಹೆಣ್ಣು ಹಾಡಿದ ಪಾಪನು ನಿಮ್ಮಲ್ಲೇ ಇರ್ತದೆ. ನಾವೇ ಹೆಣ್ಮಕ್ಳು ಬೆಳೆಸೀವ, ನೀವು ಹೆಣ್ಮಕ್ಳು ಬೆಳೆಸೀವ. ಅದಕ್ಕೆ ಈ ಒಂದು ನೀವು ವಸಂತ ನಿಜವಾಗಿ ಆಚರಣೆ ತರದ ಹೋದ್ರೆ ನೀವು ಲಿಂಗಾಯತರು ಉಳಿಯೋದಿಲ್ಲ, ನೀವು ವೇಷರು ಉಳಿಯೋದಿಲ್ಲ, ನೀವು ಯಾರು ಉಳಿಯೋದಿಲ್ಲ. ನಿಮ್ಮ ಡೈರಿಯ ಬರ್ಕೊಂಡು ಹೋಗ್ರಿ ಅಂತ ಹೇಳಿ
ಅಂಜನಾಯನವ್ರನ್ನ ಕರೆದಿಲ್ಲ ಅಂದ್ರೆ ನನಗೇನು ಹಂಚಿಕಿಲ್ಲ ಕರೆದಿಲ್ಲ, ಹೇಳಿ ಕಳ್ಸೀನಿ ಅವ್ರಿಗೆ, ಬರೋಬ್ಬರಿ ಹೇಳಿ ಕಳ್ಸೀನಿ, ಬರ್ತೀನಿ ಅಂತ ಹೇಳ್ಯಾರ. ನಾನು ಒಟ್ಟು ಕೂಡಿಸ್ತೀನಿ ಇನ್ನೊಮ್ಮೆ ಲಿಂಗಾಯತ ಮಹಾಸಭಾ, ವೀರಶೈವ ಮಹಾಸಭಾ ಎಲ್ಲರೂ ಕೂಡ್ಕೊಂಡು ಎಲ್ಲ ಸ್ವಾಮಿ ಕರಿತೀವಿ. ಯಾಕಂದ್ರೆ ನೀವು ಬುದ್ಧಿಗೆ ಹೇಳ್ತೇನೆ, ನೀವೀಗ ಒಂದು ವೇದಿಕೆ ಮಾಡ್ಕೊಂಡ್ಬಿಟ್ರಿ. ಈಗ ನಾನು 3 ಮಂದಿ ಬಂದು ಕೂತಿದ್ರು, ಅವ್ರಿಗೆ ಎಲ್ಲ ಮಾತಾಡೀನಿ, ಬರೋಬ್ಬರಿ ಮಾತಾಡೀನಿ. ಅವತ್ತ ಬಸವಣ್ಣನ ಫೋಟೋ ತೆಗಿತಿದ್ರಿ, ನಾನು ಬಸವಣ್ಣನ ಇದಾಯ್ತು ಅದನ್ನ ಹೇಳ್ತಾರೆ. ಇಲ್ಲ ಇದೇ ಕೂಡು ಸಂಘಕ್ಕೆ ನಾವು ಕರೆದ್ರೆ ಅದೀವಿ ಎಲ್ಲರೂ. ಅವ್ರು ಜಮದಾರ್ ಅವರು ಇದ್ದಿದ್ರು, 5 ಮಂದಿ ದಿವಸ ಬಸವಣ್ಣನ ಫೋಟೋ ತಕ್ಷಣ ನನಗೆ ಓಡಿ ಬಂದು ನನ್ನಂತಾನೆ ಹೋದೆ ನಿಂತ್ಕೊಂಡು. ಏನು ಮಾಡ್ತಾರೆ, ನಾವು ಹೇಳಿದ್ವಿ ಅಂತಾರೆ. ಆ ಹಿಂದಿದ್ದಾರೆ ಕೆಲಸಿರ್ತಾರೆ, ಹಿಂದಿದ್ದಾರೆ. ಅದಕ್ಕೆ ಇದೆಲ್ಲ ಬಿಟ್ಟರೆ ನೀವು ಅವ್ರಿಗೆ ಹೇಳೀನಿ, ಮುಂದೆ ನೀವು ಹೊರದಲ್ಲ. ಈ 2 ಕೊಲಕ್ಕೆ ಇದಾವಲ್ಲ ಇವು, ನಮ್ಮ ಆಟವನ್ನು ಮಾಡ್ತೀವಿ. ನಮ್ಮ ಮಾತು ಬಂದ್ಮೇಲೆ ಇಲ್ಲ, ನಾವು ದೊಡ್ಡ ಪ್ರಮಾಣ ಮಾಡೀವಿ. ಇವೆಲ್ಲ ಯಾಕೆ ಮಾಡ್ತಾರೆ, ಅವು ಕಾರಣಗಳದಾವೆ. ಅವು ಬೇರೆ ಬೇರೆ ಕಾರಣಗಳದಾವೆ, ಅದು ಹೇಳ್ಬಾರ್ದು. ನಾವು ಅದನ್ನು ಬೀಚಿಂದ ಹೇಳಿಬಿಡ್ತೀನಿ, ಏನಾಗುತ್ತೆ 5 ಮಂದಿ ಬಿಟ್ಟು ಯಾರ್ಯಾರು ಹಾಕವ್ರ ಫಲ ಅಂತ ಮಣಿಸಿದ್ರು. ಅದಕ್ಕೆ ಇವ್ರು ಮಾಡಕತ್ತೀವಿ, ಬಿಟ್ಟು ಬಸವಣ್ಣ ತೋರಿಸಿದ್ರೆ ನಾವು ಮಾಡಕತ್ತೀವಿ. ಇದು ಇವತ್ತೆಲ್ಲ ಇರ್ತಕ್ಕಂಥ ರೋಗ ನಮ್ಮಲ್ಲಿ ಅದಾವ. ಮೊದಲು ನಾವೆಲ್ಲರೂ 10 ಜನರನ್ನ ಸಮಾನ ಕಂಡು ನಮ್ಮ ಮನೆಗೆ ಕರ್ಕೊಂಡು ಕರೀರಿ. ಮೊನ್ನೆ ನಾನು ನಮ್ಮ ಮನೆಗೆ ಹೇಳ್ತೇನೆ, ನಮ್ಮ ಡ್ರೈವರ್ ಒಬ್ಬ ಮಾತಾಡೋಣ, ಅವ ಅಡಿಗೆ ಮಾಡಿ ಹೆಣ್ಮಕ್ಳು ಒಳಗೊಳಗೆ ಯಾಕೆ ಅಂತೆ, ನಾನು ಮಾತಾಡಲ್ವ ಹೆಂಗೆ ಅಂತೆ. ಉಜ್ಜಯಿಸಿ ಯಾರು, ಉಜ್ಜಯಿಸಿ ಮನಸ್ಸಿದ್ದು ಯಾರು, ಓದಿದ್ರು ಮಾಡಿದ್ರು ಅಲ್ಲ ಅಂತ. ಇವತ್ತಲ್ಲಿ ಮಾದ್ರ ಮನೆಯನ್ನ ಗೀಡು ಬಂದ ತೇರು ಹಿಡಿತಾರೆ, ಪದ್ಧತಿನೇ ಇದೆ. ಆ ಕಾರಣದಿಂದ ಇವತ್ತು ನೀವೆಲ್ಲರೂ ಮನೆಯಲ್ಲಿ ಕುಡಿಯುವ ನಾವು ಪ್ರಮಾಣ ಮಾಡಿಬಿಡೋಣ. ಸುಳ್ಳ ಹೇಳ್ತೀವಿ, ಮನೆಗೆ ಹೋಗಿ ಕೂಡ ಅದಾಗುತ್ತೇವೆ, ಮನೆಗೆ ಹೋಗಿ ಕೂಡ ಅದಾಗುತ್ತೇವೆ. ಅದಕ್ಕೆ ನಾ ಹೇಳೋದು, ಅದೇನೋ ಮನೆ ನಾನು ಕರೆದು ನೋಡ್ತೇವೆ, ಆ ಮದುವೆ ನಾನು ಮಾತಾಡೋದು ಬೇಸಿ. ಇವತ್ತಮ್ಮ ನಾನು ಯಾಕೆ ನನಗೆ ಗುರುತು ಸುಮ್ಮನೆಪ್ಪ, ನಾನು ನಿಂತಿದ್ದವಲ್ಲ, ನಾ ಈಗಲ್ಲ, ನಾನು ಸಣ್ಣವಿದ್ದಂಗೆ ಸುಮ್ಮಣ ನೌಕರ್ಯ ಮಾಡಿ ಕುಮಾರಸ್ವಾಮಿ ಶಿಷ್ಯ. ನಾವು ಅವತ್ತು ಏನು ಲಿಂಗಾನಂದರಿದ್ದಲ್ಲ ಅದು ಓದ್ತಿದ್ವಿ ಹೊರತು, ನಮ್ಮ ಅಣ್ಣರವರು ಕ್ಲಾಸ್ಮೇಟು. ಆ ಲಿಂಗಾನಂದ ಅಂತಂದ್ರೆ ಅವಾಗ ಬಸವ ಹಬ್ಬ ಅಂತಂದ್ರೆ ಏನು ಆ ಹೆಸರಿನವರು ಅವ್ರನ್ನ ಅಲ್ಲಿ ಮಾಡ್ಬೇಕಂತ ಮಾಡಿದ್ರು ಪಟ್ಟಕ. ಅದವ್ರು ಇನ್ನೂ ಇಲ್ಲ ಬ್ಯಾಡ ಅಂತ ಹೇಳಿದರು. ಆಮೇಲೆ ನಮ್ಮ ಅಣ್ಣರಿಗೆ ಬಸವನ ಅಂತ ಹೆಸರಿತ್ತು, ಇವ್ರಿಗೆ ಲಿಂಗಾನಂದ ಇನ್ನೊಂದು ಬ್ರಹ್ಮಾನಂದ ಅಂತ, ಅವಾಗ ಲಿಂಗಾನಂದ ಆಗೋದು. ಆ ಕಾರಣದಿಂದ ಇವತ್ತು ನಾನು ಹೇಳೋದು, ಮೊದಲೇ ನಾನು ನನ್ನ ತಲೆ ಹೋಗಿದ್ದ ಈ ಉಪಜಾತಿ ಕಲ್ಪನೆ ಅಂತ ಇದು ಎರಡಾದೊಂದು ಬಿಟ್ಟಿದ್ದೆ. ಇವತ್ತು ಎಲ್ಲರೂ ತೆಗೆದಿಲ್ಲ, ನಾವು ಸುಳ್ಳು ಹೇಳ್ತೀವಿ. ನೋಡಿವಿ ಬೀಗ್ತಾನ ಆಗ್ತವೆ, ನಾನು ನೋಡಿ ಬೀಗ್ತಾನ ಆಗ್ತವೆ. ಹೆಂಗೆ ಆಗ್ತಾವು, ಅದು ಸಾಗರ ಹಾಕಿದ್ರೆ ಸಾಗರ ಕೂಡ ವ್ಯವಹಾರ ತೆಗೀವಿ. ಆ ಪಂಚಮಸಾರ ಹೇಳಿದ್ರೆ ಪಂಚಮಸಾರ ಕೂಡ ವ್ಯವಹಾರ ನಡಿ, ಅಲ್ಲೇನು ಸಿಗ್ಲಿಲ್ಲ, ಅಲ್ಲೇನು ಸಿಗ್ಲಿಲ್ಲ. ಅದಕ್ಕೆ ನಾನು ಹೇಳೋದು, ಬಸವಣ್ಣ ಇವತ್ತು ಯಾಕೆ ಬೇಕಾಗಿದೆ ಅಂದರೆ ಬಸವದವರು ಬೇಕಾಗಿದೆ. ಬರೇ ನಾನು ಮೊನ್ನೆ ಹೇಳಿದೆ, ಪಾಟೀಲ್ರೆ ಇವತ್ತು ಏನಾಗಿದೆ ಅಂದರೆ ದುಡ್ದನ್ನ ಸಂಸ್ಕೃತಿ ಕಲಿಸ್ತಾ ಇದ್ರೆ, ನಾವು ದುಡಿಯೋದು ಬಿಟ್ಟರೆ ಇಂದಿನ ನಾಳೆ ಈ ದೇಶ ಅಪಾಯದ ಅಂಚಿನಲ್ಲಿ ಬರುತ್ತೆ. ಆ ಕಾರಣದಿಂದ ನಾನು ಹೇಳ್ತಾ ಇರೋದು, ದಯವಿಟ್ಟು ಮೊದಲು ನಾವೆಲ್ಲ ಕೂಡಿದರು ನಮ್ಮಲ್ಲಿ ನೀವು ಅಸ್ಪೃಶ್ಯತೆ ಆಚರಣೆ ಮೇಲು ಕೀಳುವುದನ್ನು ಕಂಡು ಭಾವನೆ ಬಿಡಬೇಕು ಅಂತ ಹೇಳಿ ಕೈ ಮುಗಿದು ಹೇಳ್ತಿದ್ದವ. ಎಲ್ಲರೂ ನಿಮ್ಮ ಮನೆಗೆ ಲಿಂಗ ಕೊಟ್ಬಿಟ್ರಿ. ನಾನು ಹೋದ ವರ್ಷ ನಮ್ಮನೆಗೆ ಯಾರು ಕೊಟ್ಟಿದ್ದೀನಿ 2 ಲಿಂಗ ಅಂತಂದ್ರೆ ನಾನು ಪಟ್ಟದೇವ್ರ ಕಟ್ಸಿದ್ರು ದೋಸರಿಗೆ ಅಂತ ಹೇಳಿ. ಕಡೆಗೆ ಏನಾಗಲ್ಲ, ಈಗೇನೇನೋ ಮಾತಾಡ್ಕೊಂತೀವಿ. ಆ ಚರ್ಮೂರ್ತಿಗಳು ಪಟ್ಟದೇವ್ರಂತರು ಒಂದೊಂದು ಗಂಟೆ ಲಿಂಗ ಬಂದು ಕಟ್ತಿದ್ರು, ಕಟ್ಟಾರಿಲ್ಲ ಕಟ್ಸೋದು. ಆ ಕಾರಣದಿಂದ ಲಿಂಗಪ್ಪಿದ್ದಾಗ ನಾನು ಎಂದೂ ಲಿಂಗಾಯತರಾಗಿಲ್ಲ. ಆ ದೃಷ್ಟಿಯಿಂದ ಮೊದಲೇದು ನಾವೆಲ್ಲರೂ ಲಿಂಗಪ್ಪನ ಬಿಟ್ಕೊಳ್ಳೋಣ, ನಾನು ಒಂದು ಪ್ರಯತ್ನ ಮಾಡಿರಿ. ಈ ಅಸ್ಪೃಶ್ಯ ಆಚರಣೆ ನಮ್ಮೆಲ್ಲ ಬಿಟ್ಟು ಹೋಗೋಣ, ಹೆಣ್ಮಕ್ಳಿಗೆ ಸಮಾನತೆಯನ್ನು ಕೊಡೋಣ ಅಂತ ಹೇಳಿ ಇನ್ನೀಲಿ ಬರ್ತೀನಿ 2 ಬುಕ್ಕಿ. ನಾನು ನಮ್ಮ ಪಾರ್ಟಿ ಹೇಳಿದ್ದು ಅಂತ ಹೇಳಿದ್ರು, ಕಡಿಮೆ ಹೊಡೆದ್ಬಿಟ್ಟು ಯಾಕೆ ಮಾಡಿದ್ದೀನಿ. ನಾನು ಹೇಳಿದ್ರು ಗ್ರಂಥಗಳು ಬೇಕಿತ್ತು, ಗ್ರಂಥಗಳು ಬೇಕಿತ್ತು. ಮತ್ತೆ ಪುಸ್ತಕಗಳು ಬರಬರ ಓದ್ತಾರೆ ಎಲ್ಲರೂ. ಆ ದೊಡ್ಡ ದೊಡ್ಡ ಗ್ರಂಥಗಳನ್ನು ಮಾಡಿಡಬೇಕು, ಒಂದು ಸಣ್ಣ ಮಾಡ್ತಾ ಇರ್ಬೋದು.
ಯಾಕೆ ವಚನ ಸಾಹಿತ್ಯ ಎಷ್ಟು ಬೆಳೆದಿದ್ದು ಒಂದೊಂದೊಂದೊಂದು ವಚನ ಕೊಟ್ಟರು. ಅವಾಗ ದೊಡ್ಡ ವಚನ ನಮ್ಗೆ ಗೊತ್ತಿಲ್ಲ ಇವತ್ತು. ಒಂದೊಂದೊಂದು ವಚನ ಕೊಟ್ಟರು ಎಲ್ಲರಿಗೂ. ಕನ್ನಡ ಉಳಿಸ್ತವ್ರೆ ನಮ್ಮ ಬಸವಾದಿ ಶರಣ. ಆ ಕಾರಣದಿಂದ ಹೇಳಿದ್ನಲ್ಲ, ದುಡ್ಡು ಮಾಡಿಕೊಡ್ರಲ್ಲ, ದೊಡ್ಡ ಇರಲಿಲ್ಲ ಒಂದು ಅಂತ ಎಲ್ಲರಿಗೂ ಕೊಡೋಲ್ಲ. ನಾವು ಓದ್ತೀನಿ, ಓದಲ್ಲ ಅಂತಲ್ಲ, ಓದಿ ಬೇಸ್ ಬರಲಿ ತಪ್ಪು ಬರೋದೆಲ್ಲ ಹೇಳ್ತೇನೆ. ನೀವು ಹೆಂಗೆ ಮಾಡ್ತೀರಿ ಕಾಣ್ತಕ್ಕಂಥದ್ದು ಏನೇನು ಬರ್ದಿರಿ ಎಂತ ಬರಲಿ. ನಮ್ಮ ಬಸವತತ್ವವೂ ಮೂಢನಂಬಿಕೆ ಹೇಳಿರಿ ಅಲ್ಲೇನು ಕಲ್ಲು ಕಟ್ಟಿದಾಗ ಲಿಂಗ ಆಗಿಬಿಟ್ಟಿದ್ದಂತ ಗೊತ್ತೀರಾ? ಅವರು ಕಲ್ಲ ಹುಟ್ಟಿದಾನಂದ್ರೆ ನೀವು ಇದನ್ನು ಹೇಳಿದ್ರೆ ಅಲ್ಲ ಅಷ್ಟೇ. ಇದು ಪುರಾಣದಾಗಿದ್ದು ಹೇಳಿದ್ರು ನಮಗೆ. ನಾವು ಸಣ್ಣರಿಗೆ ಅದನ್ನ ತಿಳ್ಕೊಂಡಿದ್ವಿ. ಕಾಳು ಹಾಲ ಕಲ್ಲು ಕಟ್ಕೊಂಡು ಹೋಗಿದ್ದ, ಈಗ ನೋಡಿದ್ರೆ ಅದು ಲಿಂಗ ಆಗಿತ್ತು ಅಂತ ಬರ್ದಾರ. ಹೌದಲ್ರಿ ಇದು? ಮತ್ತು ನೀರು ಹೇಳೋದಕ್ಕೂ ಅವ್ರು ಕಲ್ಲ ಹುಟ್ಟಿದ ಅಂತ ಹೇಳೋದಕ್ಕೂ ಎಲ್ಲ ಅಷ್ಟೇ ಅಂತಾರೆ. ನೀವು ಎರಡು ಕಡೆ ಅದಾವು ಅಂತ ಹೇಳ್ತೀನಿ ನಿಮಗೆ. ಬಸವಣ್ಣ ನನಗಿಂತ ಗಿರಿಯಲಿಲ್ಲ, ಸುಭದ್ರನ ಗಿರಿಯಲ್ಲ ಅಂತ ಹೇಳೋಣ. ಇಲ್ಲ 3,000 ಸ್ವಾಮಿಗಳು ನನ್ನ ಈ ಕತ್ರ ಹಾಕಂತಿದ್ರು. ಸ್ವಾಮಿಗಳು ಹೇಳ್ಕತ್ತೀನಿ, ನಾನು ವಿರಕ್ತರು ಹೇಳ್ಕತ್ತೀನಿ. ಅವ್ರಿಗೆ ಹೇಳಿದೆ 3,000 ಸ್ವಾಮಿಗಳು ಹೇಳಿದೆ. ನಾನು ಕರ್ಕೊಂಡು ಹೋಗಿದ್ದು ಅದು ನೀರಜ್ ಜಯಂತಿ 60 ದಿವಸದಲ್ಲಿ ನಾನಾದ ಮಂತ್ರಿ ಆಗಿದ್ದೆ. ನಿಜವಾದ ವೈರಿಗಳು ಹಂಚಿಬಿಡ್ತಾರಲ್ಲ ಬಸವಣ್ಣಗೆ. ಒಳಗೆ ವಿರುದ್ಧ ಹೋದ್ರೆ ಮೇಲೆ ಬಸವಣ್ಣ ಸುಳ್ಳು ನಾವಲ್ಲಿ ಕಂಪ್ಲೀಟ್ ಅಂತಾರೆ. ನೀವೊಂದು ಹೆಸರಿಗೆ ಬಂದರೆ ನಿಮ್ಮ ಸ್ಥಿತಿ ಹೇಳಿ ಅಂತ ನಮ್ಮ ಒಬ್ಬರಿಗೆ ಹೇಳ್ತಾರೆ. ಇವತ್ತು ಬಸವಣ್ಣ ಓದಿಲ್ಲ ಅವ್ರು ಕಟ್ಟಿಲ್ಲ ಅಂತಾರೆ. ಇವತ್ತು ನ್ಯಾಯ ಅದೇ ಇಲ್ಲ ಅವರಿಗೆ. ಇವತ್ತು ಅನ್ನೋದು ಎಲ್ಲಿ ಹೋಗ್ಬೇಕಂದ್ರೆ ನೀವು ಓದಿರಿ. ನಮ್ಮ ಬಳ್ಳೊಳ್ಳೆ ಹತ್ತಿರ ಬೇಕಿತ್ತು. ನಮ್ಮ ಬಳ್ಳೊಳ್ಳೆ ಹತ್ತಿರ ಬೇಕಿತ್ತು. ಅದು ಬಳ್ಳೊಳ್ಳೆ ಅಂತಂದ್ರೆ ಅದು ಇವತ್ತಿ ಬಳ್ಳೊಳ್ಳೆ ಅದ ಹೋಗ್ಬೇಕಿಲ್ಲ. ಅದು ಹೋಗಿ ನಾವು ನಮಸ್ಕಾರ ಮಾಡಿ ಬರ್ತೀವಲ್ಲ. ನಮ್ಮ ಅದನ್ನು ಏನು ಹೇಳಿದ್ರೆ ನಮ್ಮ ದಿವಸ ಅದು ಬಳ್ಳೊಳ್ಳೆ ಹತ್ತಿರದಲ್ಲಿ ಬಳ್ಳೊಳ್ಳೆ ಕಟ್ಸಾರ ಅಂತೀವಿ. ಅದಕ್ಕೆ ಬಳ್ಳೊಳ್ಳೆ ಬೇಕಿರ್ತಾರೆ. ಏನು ಮಾಡೋರು ಜಾತಿ ಜನ ಬಿಟ್ಟು ಇನ್ನೊಬ್ಬರು ಪಟ್ಟಕ್ಕ ಬರಬಾರ್ದಲ್ಲ ಅಂತ ಮಾತಾಡ್ತೀರಿ. ನೀವು ವಿರಕ್ತರು ಸ್ವಾಮಿಗಳು ಮಾತಾಡ್ತೀರಿ, ಎಲ್ಲವನ್ನು ಮಾತಾಡ್ತೀರಿ. ಬರೇ ನಮ್ಮ ಇಳಕಲ್ ಸ್ವಾಮಿಗಳು ಐನಾರ ಕುಂಟ ಸಾಮಾರು ಹುಲಿಯಾಗಿ ಹೋಗಿದ್ರು ಹೊಸರು. ನಾ ಮಾತಾಡಿದ್ರೆ ಹುಲಿಯಾಗಿ ಹೋಗಿದ್ರು ಹೊಸರು. ಇವೆಲ್ಲ ಅದಾವೆ ಜಿ ಪಾಟೀಲ್ರೆ. ಸುಮ್ಮನೆ ನಾನು ಅದಕ್ಕೆ ಇವರೆಲ್ಲ ಹೊಂದಿಸ್ಬೇಕನ್ನ ತೀರ್ಮಾನ ಕೊಟ್ಟಿನಿ. ನನಗೆ ಹೆಂಗೆ ಬರ್ದಾರಂತೀವಿ? ಬೆಳಕಿನ ಕತ್ತಲೆ ಹಿಡಿದು ನಾನು ಬೆಳಗಿನಾಗೆಲ್ಲ ಕತ್ತಲಾಗಿದ್ದೆ. ಎಲ್ಲಿರೋದು ಅಲ್ಲೇ ಇದೆ. ಯಾವ ಬ್ರಹ್ಮಗೂ ಅಂದಲ್ಲ. ನಾನು ಇದನ್ನು ಶೋಧ ಮಾಡ್ಕೊಂಡು ನಡೀತೀನಿ. ನಾನು ತಪ್ಪು ಮಾಡೋದಿಲ್ಲ ಅಂತಲ್ಲ, ತಪ್ಪು ಮಾಡ್ತೀನಿ. ನಾನೇನು ದೊಡ್ಡ ಮನುಷ್ಯ ಅಲ್ಲ. ಆ ಕಾರಣದಿಂದ ಇಷ್ಟು ಕೇಳಿ ನಾನು ಅದನ್ನು ಇಂದಿಲ್ಲ ನಾಳೆ ನಾವೆಲ್ಲರೂ ಕೂಡ ಮಾತಾಡ್ಕೊಂಡು ಈಗ ಹೆಂಗೆ ಒಂದು ನೀವೇನು ಇದು ಮಾಡಿರಿ ಅವ್ರ ಮನೆಗೆ ಕಳಿಸ್ತೀನಿ. ಪಂಚಮೀದಾಗಿ ನೀವು ನಾವು ಬರ್ಬೇಕಂತ ಬರ್ತೀವಿ ಅಂತ ಒಪ್ಕೊಂಡ್ರೆ ಎಲ್ಲರೂ ಕೂಡಿಸ್ಕೊಂಡು ಎರಡೂ ಸಮಾಧಾನ ಕೂಡಿ ಲಿಂಗಾಯತನ ವೀರಶೈವ ಎಲ್ಲ ಕೂಡಿಸಿ ಒಂದೇ ನಾವು ಮಾಡಿಕೊಂಡು ಎಲ್ಲಿವರೆಗೂ ಹೋದಲು ಆ ಎಲ್ಲರಿಗೂ ಕೂಡ ಹರಿಜನರನ್ನು ಇನ್ನೊಬ್ಬರನ್ನೆಲ್ಲ ಬಿಟ್ಟು ಗಂಟೆ ಎಣ್ಣೆ ಎರಡೇ ಜಾತಿಯಿಂದ ಮಾಡಲಿಕ್ಕೆ ನಾವು ಬಸವಣ್ಣ ತತ್ವ ಕರೆದ ಹೋದ್ರೆ ಈ ಲಿಂಗಾಯತಗಳೆಲ್ಲ ವೀರಶೈವಗಳೆಲ್ಲ ಯಾರು ಇರೋಲ್ಲ ಅಂತ ಹೇಳಿ ನಿಮ್ಮಂತೂ ಬರೀರಿ. ನಿಮಗೆ ಚೆಕ್ ಬರ್ಕೊಂಡ್ರಿ ಬರ್ಕೊಂಡ್ರೆ ನಾವು ಬೇಡ ನ್ಯಾಯ ಹೇಳ್ತೀವಿ. ನಿಮ್ಮದಕ್ಕೆ ನಮ್ಗೆ ಮುಗಿತು ತಕರಾರಿಲ್ಲ. ಇಲ್ಲೇ ನಮ್ಮ ತಕರಾರು. ವಿಜಯ್ ಕುಮಾರ್ ನನಗೆ ಗುರ್ತಿದ್ದಿಲ್ಲ. ಯಾರ ಸದಾನಂದ ಸ್ವಾಮಿ ಅಂದ್ರೆ ಯಾರನ್ನಾದ್ರೂ ಗುರ್ತಿದ್ದಿಲ್ಲ. ನನಗೆ ಶಿವನ ಮಠಕ್ಕಾಗಿರೋದು ಸದಾನಂದ ಸ್ವಾಮಿ. ಎಲ್ಲಿಂದ ಬಂದಾರ ಗುರ್ತಿದ್ದೆ ನೀವು? ಆ ಸದಾನಂದ ಸ್ವಾಮಿ ಯಾರಿಂದ ಬಂದಾರ? ಸಿದ್ದೇಶ್ವರ ಸ್ವಾಮಿಗಳು ಕಳ್ಸಾರ. ಅತ್ತನ ತಿಳ್ಕೊಂಡು ಪರಿಸ್ಥಿತಿ ಹೇಳ್ತೀನಿ. ನಾನು ಅದಕ್ಕೆ ಹೋಗಿದ್ದೆ. ನಮ್ಮ ಡಾಕ್ಟರ್ ಬಿ ಸಿ ಪಾಟೀಲು, ಸಾಂಸದ ಸಾಹೇಬರು, ಡಿ ಆರ್ ಪಾಟೀಲ್ ಕರ್ಕೊಂಡ್ರೆ ಸಾಂಸದ ಸಾಹೇಬರು ತೆಗೆಗಿಂತ ಇದು ಶಾಂತ ಇದಕ್ಕಂತ ಇವು ನಮ್ಮದಿಂದ ಒಂದು ಮಜಾರೇ ಇದೆ. ಹಿಂಗಾಯ್ತು ಒಬ್ಬರೊಬ್ಬರು ತಾಳಿ ಹೋಗಿ ನಾವು ರಾಜಕಾರಣ ಸೇರಿದ್ರೆ ಸ್ವಾಮಿ ಸೇರಿದ್ರೆ ಒಬ್ಬರು ಇದು ಪರಿಸ್ಥಿತಿ ನಮ್ಗೆ ಬಂದ
ಅದಕ್ಕೆ ಅವತ್ತು ಗಟ್ಟಿ ಹೇಳೀನಿ, ನೀವು ಮತ್ತೆ ಸ್ವಾಮಿಗಳು ಬೇಕಾಗ್ರಿ, ಇವಾಗ ನೀವು ಬಿಟ್ಟು ನಾವು ಹೋಗೋದಿಲ್ಲ, ನಿಮ್ಮಿಂದ ನಿಮ್ಮಿಂದೀವಿ, ನಿಮ್ಮಿಂದ ಬರೆದು ಇವ್ರು ಕೂತ್ಕೊಂಡ್ರೆ ಇವ್ರು ಕೂಡ್ತೀವಿ ಅಂತೇಳಿ ಕಡೆಗೆ ಅಷ್ಟೇ ಕೂತೀರಿ ಅಂತೇಳಿ ನಾವು. ಆ ಕಾರಣದಿಂದ ಇವತ್ತು ಇವ್ರು ಏನು ಬರ್ದಾರ ಆ ಸ್ವಾಮಿಗಳು ನಾನು ಕರ್ಕೊಂಡು ತುಂಬಿಸಿದ್ರು. ನಾನು ಎಲ್ಲ ಬಿಟ್ಟು ಹೋದ ಅವ್ರು ಇಟ್ಟು ಮಾತಾಡಿದ, ನೀವು ಮಾಡಬೇಡ್ರಿ ಸ್ವಾಮಿ ಅಂತ ಹೇಳಿ ಬಂದಿನಿ. ಆ ಮನುಷ್ಯ ಇರುವಲ್ಲಿ ಸಿದ್ದೇಶ್ವರ ಸ್ವಾಮಿ ಅಂತ ತಯಾರಾದಂಥ ಒಂದು ಸ್ವಾಮಿ ಇದ್ರು ಬರ್ದಾನೆ ಬುಕ್. ಏನು ಮಾಡೋದು, ಏನು ಮಾಡೋದು, ಎಲ್ಲೆಲ್ಲಿ ಯಾರ್ಯಾರು ತಯಾರಾಗ್ತಾರೋ ಏನು ದೇವರಿಗೆ ಶಿವ ಅಯ್ಯೋ ಶಿವ ಹೇಳಕ್ಕೆ ಸಾಧ್ಯ ಇಲ್ಲ. ರಾಜಕಾರಣರು 10 ಪಟ್ಟು ಚಲೋ ಅದಾರ, ಸ್ವಾಮಿಗಳು ಭಾಳ ಮಂದಿ ಚಲೋ ಇದೆ. ನನಗೆ ಏನು ಕೊಟ್ಟಾರ, ನಮಗೊಂದು ಇದು ಕೊಟ್ಟರು ಚಿತ್ರದುರ್ಗ ನಮ್ಮ ಸ್ವಾಮಿಗಳು ಜಗ್ ಒಳಗೆ ಭಾಷಣ ಮಾಡಿದಾಗ ವಿಜಯನೇ ಏನು ಮಾಡೋದು. ಇನ್ನು ಎಷ್ಟು ಮಂದಿ ಹೋಗೋಣ ದೇವರಿಗೆ ಗೊತ್ತು. ಅದಕ್ಕೆ ನಾನು ಏನು ಹೇಳ್ತೀನಿ, ನಾವು ಯಾರು ಚಲೋ ಇಲ್ಲ, ಬಸವಣ್ಣ ಬೇರಂತೂ ಅತಿ ಚಲೋ ಇಲ್ಲ. ನೀವು ಬದಮಾಶ ಪ್ರಶ್ನೆ ಇಲ್ಲೊಂದು ಏನು ಹೇಳ್ತಾನೆ ನೀನು ಹೇಳಿ ಮನೆಗೆ ಬರ್ತೀನಿ. ಇಲ್ಲೊಬ್ರು ಏನು ಚಂದ ಹೇಳ್ತಾರ, ಕ್ರಿಸ್ತನ ಕ್ರಾಂತಿ ಸೂರ್ಯ ಮುಗಿಸ್ತೀನಿ ಮತ್ತು ಭಾಳ ಸುಟ್ಕೊಂಬಂದಾರ ಸಾಕವರು ನೋಡ್ತಾಕತ್ತೀನಿ ಅನ್ಕೊಂಡು ಇಲ್ಲಿ ಏನು ಮಾಡ್ಬೇಕು ಹೇಳ್ಬೇಕಿಲ್ಲ ಸಿಟಿ ಅದು. ಮಾನ್ಯ ಸ್ವಾಮಿಗಳು ಕಲಿಸಿದ್ದು ಏನು ಅನಾಹುತ ನಮ್ಮದು. ನೋಡ್ಬೇಕು ಇವ್ರದೆಲ್ಲ ಏನೇನು ಬರಬೇಕು, ಏನೇನು ತಂದರು. ನಮ್ಮ ಅಧ್ಯಕ್ಷ ನಾನು ಮಾತಾಡ್ಸೋಲ್ಲ ಆಗಲ್ಲ. ನಾನು ಹೇಳ್ತೇನೆ ನಿಮ್ಗೆ, ನನ್ನ ತತ್ವ ಬಿಟ್ಟು ಅಲ್ಲಿ ಎದ್ಕೋವಲ್ಲ. ನಿಮಗೆ ಹೇಳ್ಬಿಡ್ತೀನಿ ಇವತ್ತು, ನಾನು ಯಾವ ಮಠಕ್ಕೆ ಹೋದ್ರೆ ಸಹಿತ ಸ್ವಾಮಿಗಳು ಅಷ್ಟೇ ನಮಸ್ಕಾರ ಮಾಡಿ. ನಾನು ಯಾವ ದೇವರಿಗೆ ನಮಸ್ಕಾರ ಮಾಡೋದು ಇವತ್ತು. ನಾನು ಯಾವ ತೀರ್ಥ ಕ್ಷೇತ್ರ ಹೋದ್ರೆ ಎಲ್ಲಿ ನಮಸ್ಕಾರ ಲಿಂಗಾಪುರ ಬಿಟ್ಟು ಇನ್ನೊಂದು ನಾನು ನಮಸ್ಕಾರ ಮಾಡೋದಿಲ್ಲ. ಇಲ್ಲಿ ನನ್ನ ಕಡೆಯಿಂದ ಹಾಕಿಸ್ತಿಲ್ಲ, ಸುಳ್ಳು ಹಾಕಿ ಬರ್ತೀನಿ ಈಗ. ಅದು ಕೂಡ ಬಸವದ ಪ್ರಕಾರ ಬಸವಣ್ಣವ್ರು ಕೂಡ ಪೂಜೆ ಮಾಡೋದು, ಅದು ಕೂಡ ಸ್ಥಾವರ ಆಗ್ತದೆ. ಕಪ್ಪು ಹಾಕ್ತೀವಿ, ಅಜ್ಜವ್ರ ಮೂರ್ತಿ ಪೂಜೆ ಮಾಡಿದ್ದು ಕಪ್ಪು ಮಾಡೀವಿ, ಬಸವಣ್ಣ ಮೂರ್ತಿ ಮಾಡಿದ ಕಪ್ಪು ಮಾಡೀವಿ. ಯಾಕಂದ್ರೆ ಬೇಕಾಗುತ್ತೆ, ಕಾಲಕ್ಕೆ ತಕ್ಕ ಕೆಲವು ಬದಲಾವಣೆ ಕರೆ. ಬಸವಣ್ಣ ಹೆಂಗಿದ್ರೆ ನಮ್ಗೆ ಗೊತ್ತೈತಿ ಇಲ್ಲ, ಕನಿಷ್ಠ ಪಕ್ಷ ಒಂದು ತೋರ್ಸಕ್ಕಾರ ನಮ್ಮ ಮೂರ್ತಿ ಮಾಡೋದಿಲ್ಲ. ಬಸವಣ್ಣ ಮೂರ್ತಿನ ಮಾಡಿ ಮೂರ್ತಿ ಅಂದ್ಬಿಟ್ಟ ಬೇಕಾಗುತ್ತೆ. ಕೆಲವು ಕಾಲಕ್ಕಾಗಿ ನಮ್ಮ ಧರ್ಮವನ್ನು ನಾವು ಬದಲಾವಣೆ ಮಾಡಿಕೊಂಡು ಹೋಗುವಂಥ ಪ್ರಸಂಗ ಇವತ್ತು ಬಂದಿದೆ. ಬೇರೆದಾಗಿ ಕೂಡ ಹೋಗಬೇಕು. ಹ್ಯಾಂಗೆ ಹೇಳ್ತಾನಂದ್ರೆ ಅದ್ರಪ್ಪ ನಮ್ಮ ಮನೆಗಿದ್ದ ನಾವು ಗೌಡ್ರು ಮಂದಿ ನೀನು ನೋಡಕ್ಕಲ್ಲ ಗೊತ್ತಿರ್ಬೇಕು. ಗೌಡ್ರು ಮನೆಗಿದ್ದ ಎಲ್ಲ ಹೋಗು. ನಾವು ಜೋಗ ಪುಟ್ಟ ನಮ್ಮ ಮನೆಗೆ, ಜೋಗ ಪುಟ್ಟ ನಮ್ಮ ಮನೆಗೆ, ಲಕ್ಷ್ಮೀ ಪೂಜೆ ನಮ್ಮ ಮನೆಗೆ. ನಮ್ಮ ಮನೆಗಿದ್ದಾನ ಮಸೀದಿಗೆ ಇದು ಹೋಗೋದು. ಗೌಡ್ರ ಮನೆಗೆ ಎಲ್ಲ ಕಡೆಯೋದು, ಎಲ್ಲ ನೋಡ್ಕೊಂಡು ಹೋಗ್ಬೇಕು ನಾವು. ತಪ್ಪೇನ ಆದ್ರೆ ಮಸೀದಿಗೆ ಹೋಗೋದು ಕರೆಕ್ಟ್ ಅಂತ ಸ್ವಾಮಿಗಳು ಕರೆಸಿದ್ದು ತಪ್ಪ ಹೇಳ್ತಾನೆ. ಮಸೀದಿಗೆ ಹೋಗೋದು ತಪ್ಪಲ್ಲ, ಸ್ವಾಮಿಗಳು ಕರಿಬೇಕಾಗಿತ್ತು. ಮತ್ತೆ ಯಾರನ್ನು ಕರಿಬೇಕು? ಅದಕ್ಕೆ ಹೇಳಕತ್ತೀನಿ, ಎಲ್ಲರೂ ಬಿಟ್ಟು ಹೋಗೋಣ ಅಂತ ಹೇಳಿ ಇಲ್ಲೊಂದು ಎಷ್ಟು ಚಂದ ಹೇಳ್ತೀನಿ. ಈ ಮಾತು ಚಂದ ಅಲ್ಲ, ನಾಚಿಕೆ ಬರೋದು ನಾವು ಹೆಂಗಾಯ್ತು. ಏನು ಹೇಳಾಗ ಗಾಂಧೀಜಿ ಬಂದಾಗ ಏನು ಹೇಳಿ, ಬಸವಣ್ಣ ಇವತ್ತಿದ್ರೆ ವಿಶ್ವಕ್ಕೆ ಮಾರ್ಗದರ್ಶಕ ಆಗಿರ್ತದ. ಅದೇ ರೀತಿಯಿಂದ ನೀವು ಬಸವ ತತ್ವದ ನ್ಯಾಯಗಳು ಆತನ ತತ್ವನ ಆಚರಣೆಗಳನ್ನು ತಂದಿದ್ರ ವಿಶ್ವಕ್ಕೆ ಮಾರ್ಗದರ್ಶನ ಮಾಡ್ತಿದ್ರಿ ಅಂತ ಹೇಳ ಗಾಂಧೀಜಿ. ನಾವ ಗುದ್ದಾಡ್ತೀವಿ ಹಿಡಿಯೋದು ಬಸವಣ್ಣ. ಮಾಧ್ಯಮ ಕರೆಸಿದ ಪಾಪ ಯಾಕೆ ಕರೆಸಿದ ಅಂತ ಅಲ್ಲೇ ಹೋಗಿ ಅಲ್ಲೇ ಬೇಕು ಎಲ್ಲ ಕರೆಯವ ನೀವು ಬರೀ ಮಾಡೋಣ ಅಂತೆಲ್ಲ ಕೊಡ್ತೀವಿ. ಬಸವಣ್ಣ ಹೋಗಿ ಮಾಡಿರ್ತದೆ ಅವ್ರಿಗೆ ನಾವು ವಚನ ತಿಂಡಿ ನೋಡೋದು ಅಂದಲ್ಲ. ವಚನ ತಿದ್ದೇರಿ, ಕೆಲವು ವಚನ ಎಲ್ಲ ತಿದ್ದುಪಡಿ ಆಗ್ಯಾವು, ತಿಳ್ಕೊಂಡ ಬರ್ದಾರ. ಆ ಕಾರಣದಿಂದ ಇದೊಂದು ಓದಿ ಕ್ರೈಸ್ತ ಕ್ರಾಂತಿ ಕ್ರಿಸ್ತನನ್ನು ಸಿರಿಗೇರಿಸಿ. ಆದರೆ ಕ್ರಿಸ್ತನ ವಿಚಾರಗಳು ಚೈತನ್ಯ ಅಮರವಾಗಿ ಬಿಡುವುದು. ಬುದ್ಧನ ಕ್ರಾಂತಿ ಬುದ್ಧನನ್ನೇ ಬಲಿಪಡಿ. ಆದರೆ ಬುದ್ಧನ ಶಾಂತಿ, ಸ್ಥೈರ್ಯಣೆ,
ಚೈತನ್ಯ ಬೌದ್ಧ ಧರ್ಮವಾಗಿ ಜಾಗತಿಕವಾಗಿ ಬೆಳೆಯಿತು. ಅದರಂತೆ ಬಸವಾದಿ ಶರಣರ ಮನವೇ ಮಹಾನವಮಿ ಕಲ್ಯಾಣ ಕ್ರಾಂತಿ ಬಸವಾದಿ ಶರಣರನ್ನು ಎಂದಿಗೂ ಸಾವಿರಂತೆ ಅಮರನಾಗಿಸಿತು. ಆದರೆ ಒಂದು ಸೂಚಿಸಿದ ವಿಷಯವೇನೆಂದರೆ ಶರಣರ ವಿಧಾನವನ್ನು ಸರಿಯಾಗಿ ಅರಿಸಿಕೊಳ್ಳಲಾಗದೆಯಿಂದ ಲಿಂಗಾಯತ ಸಮುದಾಯ ಅದೇ ವೈದಿಕ ಸಮುದಾಯದ ಪರ್ಯಾಯವೇನೋ ಎನ್ನುವಂತೆ ಅಷ್ಟು ಮೌಢ್ಯ ಕಂದಾಚಾರಗಳನ್ನು ತಂದುಕೊಂಡು ಧರ್ಮವಾಗಬೇಕಾಗಿದ್ದ ಲಿಂಗಾಯತ ಇಂದು ಜಾತಿಯಾಗಿರುವುದು ಮಾತ್ರ ದುರಂತ. ಲಿಂಗಾಯತ ಜಾತಿ ಆಗದೆ ಅದೇ ಧರ್ಮವಾದರೆ ಮಾನವ ಕೋಟಿಗೆ ಮಹೋನ್ನತ ಧರ್ಮವಾಗಿದೆ. ಇದಕ್ಕಿಂತ ಇನ್ನೇನು ಹೇಳಬೇಕು? ಆ ಕಾರಣದಿಂದ ಇವತ್ತು ಆ ಮುಖ್ಯ ಬರ್ದಾನೆ ನೋಡ, ನಾನು ಯಾವಾಗ ನೋಡಿದ್ರೆ ಕೇಳಿಲ್ಲ, ಅದರದ್ದು ಇಲ್ಲಿ ಮೈದು ಮನೆ ಭಾಷಣ ಮಾಡಿದ್ರು. ನಾನು ಮತ್ತು ಮನಸ್ಕೊಂಡು ಹಚ್ಚಬೇಕು, ನಾನು ಭಾರತ ಆಯ್ತು ಅಂತ ಹೇಳಿ ಏನೇನೋ ಮಾಡಕತ್ತಿದ್ದು ಹೋದವರು ಮನೆಗಳಿಗೆ. ನಮ್ಮ ಮಾಸ್ತರ್ ನೋಡಿ ಪ್ರಸಿದ್ಧ ಸಾಹಿತಿ ಈಶ್ವರ್ ಕಮ್ಮಾರು ನಮಗೂ ಗೊತ್ತಿರಬೇಕು. ಹಾಗೆ ಈತ ಈ ಬುಕ್ ಬರ್ದಾನೆ. ನಮ್ಮ ಜಾನ್ದಾರ್ ಸಾಹೇಬ್ ನೋಡಿದ್ರೆ ಇಟ್ಟು ಬರೋದು ನೋಡಿ ಅವ್ರು ಸ್ವಲ್ಪ ಪ್ರಿಂಟ ಮಾಡಿಸ್ಯಾರ, ಅವರ ಮಾಡಿಸ್ಯಾರ. ಮೊದಲು ಪ್ರಿಂಟ್ ಮಾಡಿಸ್ಯಾರ, ನಮ್ಮ ಲಿಂಗಾಯತ್ ಮಾಡಿಸ್ಯಾರ. ಹೆಂಗೆ ಬರ್ದಾನೆ ಓದಿರಿ ನೀವು ಚೇ ಹೋದ್ರೆ ನೋಡ್ರಿ ನಿಮ್ಗೆ ಹೊಡಿಬೇಕ ನನಗೆ ಬಾಹ್ಯ ಅನ್ಬೇಕಾದ್ರು ಎಲ್ಲ ಬರ್ದಾನ ನೋಡಿದ್ರೆ ಟೈಮ್ ಓದಂಗೆ ನೋಡಿದ್ರೆ ಓದಿದೆ. ಆಗ ಯಾರೋ ಒಬ್ಬರು ಬ್ರಾಹ್ಮಣ ಏನೇನೋ ಮಾಡ ಅಂತ ಹಿಂಗೆ ಬರ್ದಾನೆ ಟ್ಯಾಟ್ ಬರೋಬ್ಬರಿ ಮಾಡಿ ತಮ್ಮ ಜಾನ್ದಾರ್ ಸಾಹೇಬ್ ನೋಡಿ ತಾಯಿ ತಮ್ಮ ಮೊದಲು ಪ್ರಿಂಟ್ ಮಾಡೋದಂತ ಅನುಭವ ಬಿಡುಗಡೆ ಮಾಡಿದ್ರು. ಇದು ಎರಡನೇ ಬಿಡುಗಡೆ ನಾಳೆ ದಾವಣಗೆರೆ ಅರ್ಧವ್ರ ಕಡೆ ನಾನು ಬಿಡುಗಡೆ ಮಾಡಿಸ್ತೀವಿ. ಇದು ನೋಡ್ಬೇಕಿಲ್ಲ. ಅದಕ್ಕಾಗಲೇ ಆ ಶಿವಾನ ಮತ್ತು ಶಿಷ್ಯರ ಹೆಂಟರಿಗೆ ಹಂಚಿನ ಕೂಸು ನೋಡ್ರಪ್ಪ ಅದು ಕೂತ್ರಿಗೆ ಆ ಮನುಷ್ಯನ ತೆಗ್ದಾರಂತೀಗ ಅದು ಏನೇನೈತೆ ಎಂತೆಂಥ ಸ್ವಾಮಿಗಳು ಬರ್ತಾರಿದ್ದಿ ಏನೇ ಮಾಡ ಪುಣ್ಯ ಕಡೆ ನೀನು ಬಂದು ಹೋಗಿದ್ದಪ್ಪ ನಮ್ಮಪ್ಪ ಇದ ನಮ್ಮ ಮಠನ ಅಲ್ಲಿಗೆ ಆಗ್ತೈತ್ರಿ, ಇದ ಮಾಡಾಕ ಗುದ್ದಾಡ್ತಿದ್ವಿ. ಸ್ವಾಮಿಗಳನ್ನ ಅರ್ಸಕ ನಮ್ಮ ಗುದ್ದಾಟಿ ಹೇಳ್ತೈತಿ ನಮ್ಮ ನಮ್ಮಳದಾಗ. ನಮ್ದು ಅಂತ ಸ್ಥಿತಿ. ಆದ್ರೆ ನಮ್ಮ ಅದರ ಪುಣ್ಯ ಕಟ್ಕೊಂಡ್ರು. ನಮ್ಮ ಅದರ ಬಂದ್ಮೇಲೆ ಮೊದಲ ಕಟ್ಕೊಂಡಾರೆ ದೊಡ್ಡ ಮರಾಠ ಬರೀರಿ ನಮ್ಮದು. ಅಯ್ಯೋ ಭಿಕ್ಷಕ್ಕೆ ಹೋಗುವಂತ ನಮ್ಮ ಸ್ವಾಮಿಗಳು ಹೊತ್ಕೊಂಡು ಹೋಗಿದ್ವಿ. ಭಿಕ್ಷಕ್ಕೆ ಹೋಗುವಂತ ಇದ್ರಾಗ ಹೋಗ್ಬೇಕು, ಹೋಗಿ ಬಂದು ಭಿಕ್ಷೆ ಮಾಡ್ಕೊಂಡು ಮನೆಗೆ ಬರ್ಬೇಕು. ಅಂಥದ್ದು ಪರಿಸ್ಥಿತಿ ಇತ್ತು ಇವತ್ತು. ಅದ್ರ ಬಂದು ನಮ್ಮ ಅಜ್ಜವ್ರು ಬಂದು ನಮ್ಮ ಮಠದೊಳಗೆ ಅಸ್ಪೃಶ್ಯ ಆಚರಣೆ ಇತ್ತು. ನಮ್ಮಳದಾಗ ಯಾರನ್ನೂ ಹೋಗಿ ಕೊಡ್ತಿದ್ದಿಲ್ಲ. ಮಠದಾಗ ಗುಡಿಯಾಗಿ ಅರ್ಜನ ಹೋಗಿ ಕೊಡ್ತಿದ್ದಿಲ್ಲ. ಎಲ್ಲ ತೆಗೆದೋದ್ರು, ಎಲ್ಲರನ್ನು ಸಮಾನ ತಂದರು, ಅವ್ರ ಮೇಲೆ ಬರೆದ್ರು, ಪೇಪರ್ನ ಕೊಟ್ಟರು. ನಮ್ಮರ ಮತ್ತು ಬದಿಯರಲ್ಲ ಲಿಂಗಾಯ್ತ ವೈಗಳು ಬದಿಯರು ಬೇಕಾಗಿಲ್ಲ ನಮ್ಗೆ. ನಮ್ಮನ್ನು ತುಳಕ್ಕೆ ನಾವ ಅಭಿನೋದ ಮೇಲಾಟ. ಹಾಗೆ ಇವಾಗ ನಿಜವಾಗಿಯೂ ನಮ್ಮ ಅದನ್ನು ನೆನೆಸ್ಬೇಕು. ನಾನು ಮೊನ್ನೆ ಯಾರೋ ನಾನು ಅವೆಲ್ಲ ಅಂತೀನಿ ಏನಂತೀನಿ ವಯಸ್ಸಾಗೈತಿ ದೊಡ್ಡ ಸ್ವಲ್ಪ ಮಳೆ ಯಾರಿಗೆ ತಂದಿಲ್ಲ ಅಂದ್ರೆ ಆಯ್ತು ಮಾಡ್ರಿ ಅಂತ. ಏನು ನಾನು ಇಷ್ಟು ಹೇಳಿ ನಾನು ಏನಂತ ಅದು ನಾನು ಸಾಯ್ಕೊಂಡು ಸತ್ತು ಹೋಗ್ಬಿಡುತ್ತಂತ. ನಾನೇನು ಲಿಂಗೈಕ್ಯ ಗತಿ ಜಗತ್ತುಗಳು ಅಂತವ ನಾನು ಭಾಷಣ ಮಾಡಿ ಮರಣ ಹೇಳಿ ನಾವು ಏನೈತೆ ನಾಳೆ ಗೊತ್ತಿದ್ದಲ್ಲ ಹೇಳ್ಕೊಳ್ಬೇಕಪ್ಪ ಅಂತೇಳಿ ಎಲ್ಲ ಮಾತಾಡಿ ಒಳಗೆ ಹೋಗಿ ಹೊರಗೆ ಬರಲಿ ನಮ್ಮ ಮಾತ್ರ ಹಂಗೆ ನಾನು ಅಂತೂ ಹೇಳಿ ನಾನೇನು ಜಗತ್ತಿಗೆ ತೊಗೊಂಡಾರ ಅವ್ರ ಶಿಷ್ಯ ಅಷ್ಟ. ನಾನು ಭಾಳ ನನ್ನ ಬಗ್ಗೆ ಗೌರವ ಇತ್ತು. ನಾನು ಬೆಳೆಸಿದ್ರು. ಬಹುಶಃ ನನ್ನ ಕೆಲವರು ತಿದ್ದುಪಡಿ ಮಾಡಿದ್ರು, ನಾನು ಅವ್ರು ತಿದ್ದುಪಡಿ ಮಾಡಿ ಒಳ್ಳೆಯವರು. ನಾನು ಹೇಳ್ತಿದ್ದೆ ಬುದ್ಧಿ ನೀವು ತಪ್ಪು ಅಂತಿದ್ದೆ. ಅಯ್ಯೋ ಕಲ್ಬುಂಜಲ್ಲಿ ಏನೋ ಒಂದು ಬರೋದು ಅದೊಂದು ಎದ್ದು ಬಿಟ್ಟಿತ್ತು ನಮ್ಮ ಮೇಲೆ, ನಮ್ಮ ಮಠದಲ್ಲಿ ಎದ್ದು ಬಿಡ್ತು ರೋಗು. ಸರಿ 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 ಅಂತ ಯಾಕಂದ್ರೆ ಹೇಳಿದ್ರಿ ಅಂತ ಬೈದಿದ್ವಿ, ಮಾತಾಡಿದ್ರು. ದಡಕ್ಕೆ ಸಪೋರ್ಟ್ ಮಾಡಿಬಿಟ್ರು ಕಲ್ಬುರ್ಗಿ ಏನು ಹೇಳಿದ್ನಲ್ಲಿ ಕಲ್ಬುರ್ಗಿ ಸಾಹಿತ್ಯಗಳು ಬೇಕು, ಸಂಶೋಧಕರು ಬೇಕು, ಆದ್ರೆ ಒಂದೇ ಹೊಸ ಸಂಶೋಧನೆ ಮಾಡಿರಿ ಅಂತ ಹೇಳಿದ್ರು. ಆಗ ಇವತ್ತು ಏನಂತ ಸಂಶೋಧಕರು ಕೂಡ ತಪ್ಪು ಸಂಶೋಧನೆ ಮಾಡ್ತಾರೆ, ತಪ್ಪು ಹೇಳ್ತಾರೆ.
ಇವೆಲ್ಲ ಬರೀತಾರೆ ಪುರಾಣಗಳ ಪುನರ ಗೋಷ್ಠಿ ಅಂತ ಹೇಳ್ಬಿಟ್ರೆ ಶರಣರು. ಆ ಪುರಾಣ ಅಂತೂ ಏನು ಬೇಕಂತ ಬರೀತಾರೆ. ಎಲ್ಲಿ ಬರ್ದಾರಂದ್ರೆ ನಮ್ಮ ಹುಡುಗರಿಗೆ ಹನ್ನೊಂದು ಪುರಾಣ ಬರೀತಾರೆ. ನಾವೇ ಜೋಸರು ಯಾರು ಬರ್ದಾರ ಅಂತ ಆ ವಂಕಾಪುರ ಸತ್ಬಿಟ್ಟಿದ್ದಂತ ಹೋಗಿ ಇನ್ನು ಪಾಲಕು ಬೆರಿಬಿಟ್ಟ ಬರ್ದಾರ ಪುರಾಣದಾಗಿನ ಸಾಕ್ಯ ತಗೊಂಡ್ರೆ ಮಾಡಿ ಹಿಂಗೆ ಇಂಥವು ಬರಿಬಾರ್ದ. ಪುರಾಣದ ಇಂಥವು ಪುರಾಣವೆಲ್ಲ ಸರಿಯಲ್ಲ. ಆದರೆ ನಿಜವಾಗಿ ನಮ್ಗೆ ಸರಿ ಇರೋ ಯಾವಂದ್ರೆ ಸೂರ್ಯಚಂದ್ರವರಿಗೆ ಸರಿ ಇರತಕ್ಕಂಥ ಯಾವಂದ್ರೆ ಬಸವಾದಿ ಶರಣರ ವಚನಗಳು ಮಾತ್ರ. ಅವನ ಆಚರಣೆಯೊಳಗೆ ನಿಜವಾಗಿ ನಾವು ಕರೆದ ಹೋದರೆ ಈ ವಿಶ್ವಕ್ಕೆ ಶಾಂತಿ ಇಲ್ಲ. ಇವತ್ತು ವಿಶ್ವಕ್ಕೆ ಶಾಂತಿ ಬೇಕಂದ್ರೆ ಬಸವಾದಿ ಶರಣರ ತತ್ವಗಳು ನಮ್ಗೆ ಇವತ್ತು ಅವಶ್ಯವಾಗಿ ಬೇಕಾಗಿದೆ. ಮನೇನೆ ಸಿದ್ದರಾಮಯ್ಯ ಮಾತು ಅದನ್ನೇನೋ ಅಂದ್ಬಿಟ್ಟಾರ. ಅಷ್ಟೇ ನಿಂತಿದ್ರೆ ಮುಂದೆ ಹೋಗಿರೋದಿಲ್ಲ. ಯುದ್ಧ ಬೇಡ ಅಂತಂದಾರೆ. ಇಷ್ಟ ಅಂದ್ರೆ ಮುಂದೆ ಹೋದ್ರೆ ಹೋಗ್ತಿಲ್ಲ. ಹೌದು ಯುದ್ಧ ಬೇಡ ನಾವು ಐದಾರು ಹೊಡೆದಾಡ. ಆದರೆ ಇವತ್ತು ಯುದ್ಧ ಆದ್ಬಿಟ್ರೆ ಅದು ಅಲ್ಲೇ ಗೊತ್ತಾಗಲಿ ಜನರಿಗೆ ಏನು ಪರಿಸ್ಥಿತಿ ಆಗ್ತದೆ. ಪಾಕಿಸ್ತಾನ ಉಳಿದ್ರೆ ನಾವು ಉಳಿಯೋದಿಲ್ಲ. ಬ್ರಿಟಿಷ್ ಸುಳ್ಳ ಗಾಂಧೀಜಿ ಬೈತಾರ, ನೆಹರು ಬೈತಾರ ನೋಡಿ. ನಾನು ಅವತ್ತು ನಾವೇ ಹುಟ್ಟಿದ್ರೇನಪ್ಪ ನೀವನ್ ಕೇಳ್ತೀನಿ. ಅವತ್ತೇನು ಪರಿಸ್ಥಿತಿ ನಾವು ಏನೇನೋ ಮಾಡಿ ಮೊನ್ನೆ ಬೈದ್ರು ರಾಘಮ್ ಅವ್ರು ಮೊನ್ನೆ ನಿನ್ನೆ ಮಾತಾಡಿದ್ರು. ನಾನು ಕೂಡ ಭಾಳ ಮಾತಾಡಿದ್ರು ಇಬ್ರು ಕೂಡಿ. ಪಾಟೀಲ್ ಸಾಹೇಬ್ರ ಎಲ್ಲ ಜಾತಿಯವ್ರಿಗೂ ಅದಕ್ಕೆ ತಂದಾರಿ ಸ್ವಾತಂತ್ರ್ಯನ ಎಲ್ಲರೂ ಕೂತ್ಕೊಂಡು ಹೋಗ್ಬೇಕು ನಾವು ಅಂತ ಮೊನ್ನೆ ರಾಘಮ್ ಅವ್ರು ನಿನ್ನೆ ಚೆನ್ನಾಗಿ ಮಾತಾಡ್ತಿದ್ರು. ಅವ್ರು ಭಾಳ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರು. ನಾನೇನು ಭಾಳ ಮಾತಾಡಿದೆ. ಹಾಗೆ ಇವತ್ತು ಏನಾಗಿದೆ ಅಂದರೆ ನಾವು ಇವತ್ತು ಬಸವಣ್ಣನ ಬೇರೆ ನಮ್ಮ ಬಾಯ ಹೊಲಸಾಗತ್ತ ಹೊರತು ಮತ್ತಷ್ಟು ಕುಡಿದು ಹೇಳ್ತಾನೆ ಬಸವಣ್ಣ. ಹೆಂಗೇನು ಬೇಕಂತ ಬಾದ್ರವರು ಯಾರ್ಯಾರು ಬೇರಿದ್ರಲ್ಲ ಯಾರು ಬಸವ ತತ್ವ ವಿರೋಧ ಮಾಡಿ ಬೇಕಂತ ಬಾದ್ರು ಇವತ್ತು ಅವರ ಅಲ್ಲಿ ಮಾಡಕತ್ತಾರ. ಸಮೀಪ ಅದಕ್ಕೆ ಇವತ್ತು ವಿಷಯ ಮೊನ್ನೆ ಲಿಂಗಾಯತ್ ಮಾಸದ ನಮ್ಮ ಗುರುಗಳ ಕರೆದಿದ್ರು. ಅವನ್ನ ಮಾತ್ರ ಒಂದು ಎಸ್.ಟಿ. ಸಿದ್ದರಾಮಯ್ಯ ಇದ್ರು. ಅವರು ಸಾಂಸ್ಕೃತಿಕ ನಾಯಕ ಅಂತ ಭಾರತಕ್ಕೆ ಬೇಕಂತ ಹೇಳಿ ನಾನು ಹೇಳಿದ್ರೆ ಇವತ್ತು ಸಾಂಸ್ಕೃತಿಕ ನಾಯಕ ಅಂತ ವಿಶ್ವಕ್ಕೆ ಬೇಕು. ಆ ಕಾರಣದಿಂದ ಇವತ್ತು ನಾವು ಮೊದಲನೇದಾಗಿ ಈ ಪುಸ್ತಕ ನೀವು ಬಂದಿರಿ ಸರ್. ನಾವು ಓದೋರೆಲ್ಲ ದೊಡ್ಡ ಬರೋದು ಅಂತ ಅಲ್ಲ. ಇನ್ನೊಂದು ಹೇಳ್ತಾನಪ್ಪ ಯಾಕಂದ್ರೆ ಸಾಹಿತ್ಯ ಕೈ ಸಿಕ್ಕರೆ ಏನಾದ್ರು ಮಾಡಿಬಿಡ್ತಾರೆ ಅವ್ರಪ್ಪ ನಮಗೆ. ಆ ಕಾರಣದಿಂದ ನಾನು ಹೇಳಿದ್ದೇನಲ್ಲ ಚಿಕ್ಕ ಕೊಟ್ಟರು ಓದ್ತೀವಿ. ಸಣ್ಣ ಕೊಟ್ಟರೆ ಆ ದೊಡ್ಡ ಗ್ರಂಥ ಬೇಕಾಗಬೇಕಾಗ್ತದೆ. ಇದಾಯ್ತು ನಮಗೆ. ಯಾಕಂದ್ರೆ ಈಗ ನಮ್ಮೆಲ್ಲ ಗ್ರಂಥಗಳು ಹಿಂದೆಲ್ಲ ಸಿಕ್ಕಾವು ಅಂತ ಇದು ಮಾಡಿದ್ರು. ಎಷ್ಟು ವಚನಗಳು ಹೋಗ್ಯವು ಏನು ಯೋಚಿಸು ಎಂತೆಂಥ ವಚನಗಳು ಬರೀ ಬಸವಣ್ಣವರು ಆತ್ಮದ ಇಷ್ಟ ತಿಳ್ಕೊಂಡಿವಿ. ಕೆಲವು ಅಪ್ರಯುಕ್ತ ಇರೋದಲ್ಲ. ಅವರು ಏನೇನು ವಚನ ಹೇಳ್ತಾರೆ ಏನು ಹೇಳಪ್ಪ ಅಂಥ ವಚನಗಳನ್ನು ನಾವೆಲ್ಲ ಆಚರಣೆ ತರೋಣ ಅಂತೇಳಿ ಇವತ್ತೆಲ್ಲರಿಗೆ ನಾನು ಬಟ್ಟೆಗೆ ಹೇಳ್ಬಿಡ್ತೀನಿ. ನಾವೇನು ಲಿಂಗಾಯತ ವಿದ್ಯಾರ್ಥಿಗಳಿದೆ ಹೊಸರು ಬಯಾರು ಮಾದರು ಡಾಕ್ಟ್ರು ಇದ್ದಾರೆ. ನಾವು ಪ್ರಶ್ನೆನೇ ಇಲ್ಲ. ಬಸವಣ್ಣ ಎಲ್ಲರಿಗೂ ಲಿಂಗಾಪುರ ಕಟ್ಟಿ ನಮ್ಮ ಲಿಂಗಾಯತರು ಮಾಡೋದ. ಕೆಲವು ನಮ್ಮ ಅಣ್ಣ ಹಾಗೆ ಉಳ್ಕೊಂಡು ಅವೇನು ಬಯಾರು ಮಾದರು ಡಾಕ್ಟರ್ ಆಗಿಲ್ಲ. ಹೊರತು ಇವತ್ತು ಯಾರು ನಾವಿಲ್ಲ. ಬಸವಣ್ಣನ ಕಾಲದಿಂದ ನಾವು ಇವತ್ತೆಲ್ಲರೂ ಲಿಂಗಾಯತರೇ ಬಂದಿದ್ದೇವೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿ ನಾನು ಗೊತ್ತಾಯ್ತಮ್ಮ ನೀ ಯಾಕೆ ತೋರಿಸ್ತೀನಿ ನನಗೆ ಗೊತ್ತಾಯ್ತು. ಅದಾಗಿ ಮಾತಾಡ್ತಾರೆ ಮುಂದೆ ಏನು ಮಾಡೋದು ಹೊಟ್ಟೆ ಅನ್ಸಿಟ್ಟಾಗಿ ಇನ್ನೂ ಭಾಳ ಕ್ರಮ ಭಾಳ ಕಮ್ಮಿನಲ್ಲಿ ಯಾರ್ಯಾರು ಏನೇನು ರಾಜಕಾರಣ ಇರ್ಬೋದು ಸಾಹಿತ್ಯಗಳು ಸುದ್ದಿ ಏನಪ್ಪ ಬರೆಯೋದೊಂದು ನಡೆಯೋದೊಂದು ನುಡಿದಂತೆ ನಡೆ ಈ ಜನ್ಮ ಕಡೆ ಎಷ್ಟು ನುಡಿ ಅಂತ ನಡೀತೀವಿ. ಬರೀ ರಾಜಕೀಯ ಮಂದಿನ ಬೇರೆ ನಾನು ಒಪ್ಪೋದಿಲ್ಲ. ನಾವಂತೂ ಬದಮಾಡ್ತೀವಿ. ಪ್ರಶ್ನೆ ನಾವು ಒಪ್ಕೊಂಡು ತಯಾರಾಗಿಬಿಟ್ಟು ನಾವು ದೇಶ ಹಾಳಾಗೋದು ಮೇವು ಹಾಳಾಗೋದು ಇದು ಮಾಡಿದರೆ ಏನು ಹೇಳ್ತಾನೆ ಬಸವಣ್ಣ? ನಿಜವಾಗಿ ಹೇಳ್ತೀನಿ. ನಮ್ಮ ಪಂಡಿತಾರಾಧ್ಯ ಶ್ರೀಗಳು ಇದನ್ನು ವಚನ ಇದನ್ನು ಮಾಡಿದ್ರಲ್ಲ ಇದು ನೃತ್ಯ ರೂಪನು ವಿಶ್ವಕಲ ಮಾಡಿದ್ರೆ ಅಂದರೆ ಅದು ಮಾಡಿದ್ರಲ್ಲ ಅದನ್ನು ಉದ್ಘಾಟನೆಗೆ ಸಿದ್ದರಾಮಯ್ಯ ನಾನು ಇದ್ದೆ. ಸಿದ್ದರಾಮಯ್ಯ ವಿಶ್ಲೇಷಣೆ ಮಾಡಿದರು. ಕಾಯಕದಾಸರು ವಿಶ್ಲೇಷಣೆ ಮಾಡಿದರು.